ಪಡ್ಕೊಂಡಿದ್ದಾರೆ. ಎಷ್ಟು ತಿಂಗಳಾಯ್ತಮ್ಮ ಇಲ್ಲಿ ಬಂದು? ನಿಮ್ಮ ಹೆಸರು ಹೇಳಿ ಅಮ್ಮ. ಗಾಯತ್ರಮ್ಮ ಅಂತ. ಎಲ್ಲಿಯವ್ರು ನೀವು? ಮಂಡ್ಯದವ್ರೆ. ಎಲ್ಲಿ ಸಿಹಿಕೊಳ್ಳೋಣ? ಈಗ ಇಲ್ಲೇ ಇರ್ತಾರೆ. ಓಕೆ. ಎಷ್ಟು ದಿನ ಆಯ್ತಮ್ಮ ಇಲ್ಲಿ ಬಂದು ನೀವು? ಎಷ್ಟು ದಿನ ಆಗಿರ್ಬೋದು? ಒಂದು 2 ತಿಂಗಳಾಗಿಲ್ಲ? 2 ತಿಂಗಳು ದಾಟಿದೆ ಅಮ್ಮ. 2 ತಿಂಗಳಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಓಕೆ. ಈಗ ಡಾಕ್ಟ್ರು ನಿಮಗೆ ಶುಗರ್ ಇರೋದ್ರಿಂದ ಕಣ್ಣು ಆಪರೇಷನ್ ಆಗಲ್ಲ ಅಂತ ಹೇಳಿದ್ರು ಸ್ಟಾರ್ಟಿಂಗ್. ಎಷ್ಟಿತ್ತು ಅವಾಗ ಶುಗರು? 400 ಇತ್ತು ಶುಗರ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ಸೊ ಇವಾಗ ರೀಸೆಂಟಾಗಿ ಯಾವ ಚೆಕ್ ಮಾಡಿದ್ರಿ ಶುಗರ್ನ? 1 ತಿಂಗಳಲ್ಲಿ ಮಾಡಿಸ್ಕೊಂಡು. ಎಷ್ಟೈತೆ ಈಗ ಶುಗರ್ ಅನ್ನ? 130. ಈಗ ಕಣ್ಣು ಆಪರೇಷನ್ ಆಯ್ತಲ್ಲಮ್ಮ? ಈಗ ಆರಾಮಾಗಿದ್ದೀರಾ? 2 ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಥೆರಪಿ ಮಾಡ್ಕೊತಾ ಇದ್ದೀರಾ? ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಊಟ ನಿದ್ರೆ ಸೇರ್ತಾ ಇತ್ತಾ? ಊಟ ಮಾಡ್ತಾ ಇದ್ರ ಊಟನ? ಊಟ ಸರಿಯಾಗಿ ಮಾಡ್ತಿರ್ಲಿಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ. ಈಗ ಚೆನ್ನಾಗಿ ಮಾಡ್ತೀರಾ? 3 ಟೈಮ್ ತಗೋತೀರಾ? ಓಕೆ. ನಿದ್ರೆ ಹೆಂಗಿದೆ? ನಿದ್ರೆ ಚೆನ್ನಾಗಿದೆ. ಫಸ್ಟು ಅಷ್ಟಾಗಿ ನಿದ್ರೆ ಬರ್ತಿರ್ಲಿಲ್ಲ. ಈ ಮಂಡಿ ನೋವು ಹೆಂಗೈತಮ್ಮ? ₹1 ಎಷ್ಟು ಭಾಗ ಕಡಿಮೆ ಆಗೈತೆ? 12 ಆಣೆ ಅಂದರೆ 75 ಭಾಗನಾ? ಬನ್ನಿ ಜೊತೆಗೆ ಚಂದಾಳೆ ನೋಡಿ. ಇಂಥವ್ರ ಕಾಲದಲ್ಲಿ 4 ಆಣೆ 12 ಆಣೆ ಇತ್ತು. ಅದು ಈಗ ಇಲ್ಲ ಅಲ್ವಾ? ನಮ್ಮ ತಾತನ ಕಾಲದಲ್ಲಿ ಇತ್ತು. ಅದು ಈಗ ಇದ್ರೆ ಚೆನ್ನಾಗಿರೋದು. ಅಮ್ಮ, ಈಗ ನಿಮಗೆ ಮಂಡಿ ನೋವು ಎಷ್ಟು ವರ್ಷದಿಂದ ನಿಮಗೆ ನೋವು ತಿಂತಾ ಇಲ್ಲ? ಮಂಡಿ ನೋವು ಯಾವಾಗಿಂದ ಐತೆ? 1 ವರ್ಷದಿಂದ ಇರೋದು. ಬೇಗನೆ ರಿಸಲ್ಟ್ ಬಂದ್ಬಿಟ್ಟೈತೆ. 75 ಭಾಗ ಅಮ್ಮನಿಗೆ ಗುಣ ಆಗೈತೆ. ಈಗ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಮಾತ್ರೆ ಹಾಕ್ತಾ ಇದ್ರಿ ನೀವು? 7ರಿಂದ 8 ಮಾತ್ರೆ ತಗೋತಾ ಇದ್ರು ನೋವಿಗೆ, ಅದಕ್ಕೆ ಇದಕ್ಕೆ ಅಂತೇಳಿ. ಇವಾಗ ಎಷ್ಟು ಮಾತ್ರೆ ತಗೋತಾ ಇದ್ದೀರಾ? ವಾ, ಬನ್ನಿ ಜೋರಾಗಿ ಚಪ್ಪಾಳೆ. ಮಾತ್ರೆ ಕಡಿಮೆ ಆಗೈತೆ. ಇಲ್ಲಿಗೆ ಬಂದ್ಮೇಲೆ ಈಗ ಇಲ್ಲಿಗೆ ಬಂದ್ಮೇಲೆ ಏನಾದ್ರು ಸೈಡ್ ಎಫೆಕ್ಟ್ ಆಗೈತಾ? ಬೇರೆ ಏನಾದ್ರು ತೊಂದರೆ ಆಗೈತಾ? ಏನೂ ಇಲ್ಲ. ಸೊ ನೀವು ಏನಾದ್ರು ನಮ್ಮ ಮನೆಗೆ ಹಾಕುತ್ತಾ ಇದ್ದೀರಾ? ಇದನ್ನ ಅಮ್ಮ ಕೂಡ ಉಪಯೋಗಿಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಎಷ್ಟು ಬಾರಿ ಹಾಕುತ್ತೀರಾ ಒಂದು ದಿನಕ್ಕೆಮ್ಮ? ದಿನಕ್ಕೆ 2 ಬಾರಿ. ಊಟಕ್ಕಿಂತ ಮುಂಚೆ ಹಾಕುತ್ತಾರೆ. ಪ್ಲಸ್ ಥೆರಪಿ ರೆಗ್ಯುಲರ್ ಆಗಿ ಮಾಡ್ತಾರೆ. ಅಮ್ಮ, ಎಷ್ಟು ದಿನ ಆಬ್ಸೆಂಟ್ ಆಗಿರ್ಬೋದು ನೀವು ಇಲ್ಲಿ? ಬೋಲಿ ಜೋರಾಗಿ ಚಪ್ಪಾಳೆ ನೋಡಿ. ರೆಗ್ಯುಲರ್ ಆಗಿ ಬಂದಿದ್ದಾರೆ ಅಮ್ಮ, ಅದಕ್ಕೆ ಬೇಗ ರಿಸಲ್ಟ್ ಸಿಕ್ಕೈತೆ. ನಾವೇನ್ ಮಾಡ್ತೀವಿ? ಇವಾಗ ಶನಿವಾರ ಸನ್ಮತ್ಕೊಂತಕ್ಕೆ ಹೋಗ್ಬೇಕು, ಗುಡಿ ಪೂಜೆ ಮಾಡಿಸ್ಬೇಕು, ಹೌದಾ? ನೆನ್ನೆ ಶುಕ್ರವಾರ ಆಷಾಢ ಮಾಡ್ಬೇಕು ಅಂದ್ಬಿಟ್ಟು ರಜಾ ತಗೋಬಿಡ್ತೀವಿ. ಅವಾಗ ಏನಾಯ್ತದೆ? ಅವತ್ತು ನೋವು ಜಾಸ್ತಿ ಆಗುತ್ತೆ. ಅಮ್ಮ, ಈ 2 ತಿಂಗಳಲ್ಲಿ ಈ ಥೆರಪಿ ಒಂದು ಮಾಡ್ಕೊತಾ ಇದ್ದೀರಾ? ಈ ವಾಕಿಂಗ್ ಆಗಲಿ, ಯೋಗ ಆಗಲಿ, ಬೇರೆ ಏನಾದರೂ ಮಾಡ್ತಾ ಇದ್ದೀರಾ? ಬೇರೆ ಏನೂ ಇಲ್ಲ. ಬರ್ಲಿಕ್ಕೆ ಬರೋಕ್ಕೆ ಚಪ್ಪಾಳೆ. ಯಾವುದೇ ಆಸ್ಪತ್ರೆಗೆ ಹೋದ್ರೆ ವಾಕ್ ಮಾಡ್ಕೊಳಮ್ಮ, ಎಕ್ಸರ್ಸೈಸ್ ಮಾಡ್ಕೊಳಮ್ಮ, ಡಯಟ್ ಮಾಡ್ಕೊಳಮ್ಮ, ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ. ನಮ್ಮಲ್ಲಿ ಏನಾದ್ರು ಡಯಟ್ ಏನಾದ್ರು ಹೇಳ್ಕೊಟ್ಟಿದಾರ? ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ? ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಊಟ ತಿಂಡಿ ಯಾವ್ದಾದ್ರು ಇಡಿಸ್ತಾ ಇದೆ ಇದ್ದಿದ್ದು? ಇವಾಗ ಅದು ಇಡಿಸ್ತಾ ಇದೆಯಾ? ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ಸೊ ಏನು ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಈ ಒಂದು ಥೆರಪಿ ಬಗ್ಗೆ ಇರೋರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಯಾವ ಟೈಮಲ್ಲಿ ಬರ್ತೀರಾ ಥೆರಪಿಗೆ? ಬೆಳಗ್ಗೆ 9 ಗಂಟೆಗೆ ಬರ್ತಾ ಇದ್ರೆ ಅದಕ್ಕೆ ಬೇಗ ರಿಸಲ್ಟ್ ಬಂದೈತೆ. ಯಾಕಂದ್ರೆ ಬೆಳಗ್ಗೆ 7ರಿಂದ 9 ಗಂಟೆ ಒಳಗಡೆ ಏನಾಗುತ್ತೆ? ಖಾಲಿ ಹೊಟ್ಟೆಲಿ ಏನು ಕೊಟ್ಟರು ಕೇಳ್ತದೆ, ಇನ್ನೂ ಕೊಡು ಅಂತ. ಹಂಗೆ ಥೆರಪಿ ಕೂಡ ಅಷ್ಟೇ. ಖಾಲಿ ಹೊಟ್ಟೆಲಿ ತಗೊಂಡ್ರೆ ಸ್ವಲ್ಪ ಬೇಗ ಗುಣ ಆಗುತ್ತೆ. ಯಾಕಂದ್ರೆ ರಾತ್ರಿಯಿಂದ ಬೆಳಗ್ಗೆ ಗಂಟೆ 12 ಅವರ್ ನಿಮ್ಮ ಹೊಟ್ಟೆಲಿ ಏನಿರಲ್ಲ, ಎಲ್ಲ ಖಾಲಿ ಇರೋದಕ್ಕೆ ಒಳ್ಳೆ ಊಟ ಕೊಟ್ಟರೆ ಹೆಂಗೆ ಸೇರ್ತದೆ? ಡಬಲ್ ಆಗಿ ಸೇರ್ತದೆ. ಅದಕ್ಕೆ ಅಮ್ಮ ಬೇಗ ಗುಣ ಆಗಿರೋದು. ಮತ್ತೆ ಅಮ್ಮ, ನೀವು ತುಂಬ ಸಣ್ಣನೇ ಇದ್ರಿ ಅಲ್ವಾ? ಇಲ್ಲಿ ಬರೋಕ್ಕಿಂತ ಮುಂಚೆ ಸಣ್ಣನೇ ಇದ್ರಿ, ವೀಕ್ ಇದ್ರಿ, ನಡೆಯೋಕ್ಕೂ ಕಷ್ಟ ಇತ್ತು, ಹೌದಾ? ಈಗ ಏನಾದರೂ ಇನ್ನೂ ಸಣ್ಣ ಆಗ್ಬಿಟ್ಟಿದ್ದೀರಾ? ಇನ್ನೂ ವೀಕ್ ಆಗ್ಬಿಟ್ಟಿದ್ದೀರಾ? ಆಪರೇಷನ್ ಆದ ಎಷ್ಟು ದಿನಕ್ಕೆ ಬಂದ್ರಿ ನೀವು ಇಲ್ಲಿಗೆ ಥೆರಪಿಗೆ?
ಅಂದರೆ ಈ ಆಪ್ರೇಷನ್ ಮಾಡಿಸ್ಕೊಂಡು ಎಷ್ಟು ದಿನ ಆದ್ಮೇಲೆ ಬಂದ್ರಿ? 1.5 ತಿಂಗಳು ಬಂದ್ರಿ, ಆಪ್ರೇಷನ್ ಮಾಡಿಸ್ಕೊಂಡು 2 ಕಣ್ಣು ಮಾಡಿಸ್ಕೊಂಡು. ಓಕೆ. ಈಗ ಅದಕ್ಕೂ ಇದಕ್ಕೇನಾದ್ರು ಸೈಡ್ ಎಫೆಕ್ಟ್ ಆ ಥರ ಏನಾದ್ರು ಇದೆಯಾ? ಏನಿಲ್ಲ. ಸರಿ, ಇಲ್ಲಿರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಎಲ್ಲರೂ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಬನ್ನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಮ್ಮ ಒಂದು ಪ್ರೈಸ್ ಇದೆ.